ನಮಸ್ಕಾರ. ನಾನು ಮಾರುತಿರಾವ್. ನಮ್ಮ ಮಧುವನ ನೈಸರ್ಗಿಕ ತೋಟದಲ್ಲಿ ನಾವು ಬೆಳೆದಂಥ ದೇಶಿ ಪುಂಡಿ ಪಲ್ಲೆ ಅಥವಾ ಗುಂಗುರ ಅಂತ ಏನು ಕರಿತೀವಿ, ಅದರ ಮೌಲ್ಯವರ್ಧನೆ ಮಾಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಪುಂಡಿ ಪಲ್ಲೆ ಕೊನೆ ಹಂತದಲ್ಲಿದ್ದಾಗ ಆ ಸಸ್ಯಗಳನ್ನು ತೆಗೆದು ಇದು ಅದರ ಎಲೆಗಳನ್ನು ಬೇರ್ಪಡಿಸಿ ಈ ಎಲೆಗಳಿಂದ ಚಟ್ನಿ, ಮನೆಗೆ ಬೇಕಾಗೋಂಥ ಚಟ್ನಿ ಮಾಡ್ತೇವೆ. ಆಮೇಲೆ ಪಲ್ಯ ಮಾಡ್ತೇವೆ. ಬೇರೆ 2-3 ಪ್ರಕಾರದ ಪಲ್ಯಗಳನ್ನು ಮಾಡ್ಬೋದು. ಇದರಲ್ಲಿ ಹಸಿ ಚಟ್ನಿ ಮಾಡಿ ಮಾಡಿದಾಗ ನಾನು ಸಪ್ರೇಟಾಗಿ ತೋರಿಸ್ತೀನಿ. ಈ ಮೌಲ್ಯವರ್ಧನೆ ಮಾಡಿರೋ ಎಲ್ಲ ಪದಾರ್ಥಗಳನ್ನು ತೋರಿಸ್ತೇನೆ. ಇದು ಎಲೆ, ಅದರಿಂದ ಬಂದಿರೋ ಇದು ಹಣ್ಣು, ಕಾಯಿ ಅಥವಾ ಹೂಗಳು. ಈ ಹೂಗಳ ದಳವನ್ನು ಬೇರ್ಪಡಿಸಿ, ಇದು ಬೇರ್ಪಡಿಸಿರೋ ಹೂವಿನ ದಳಗಳನ್ನು ಬೇರ್ಪಡಿಸಿದಾಗ ಈ ಥರ ಕಾಣಿಸ್ತವೆ. ಈ ಹೂವಿನ ದಳಗಳಿಂದ ನಾವು ಜಾಮ್ ಮಾಡ್ಬೋದು, ಶರಬತ್ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಆಮೇಲೆ ಚಹಾ ಬೇಕಾಗಿರೋ ಒಂದು ಪೌಡ್ರ್ ಥರ ಮಾಡ್ಬೋದು. ಇದನ್ನು ಒಣಗಿಸಿ ಇದನ್ನು ಪೌಡ್ರ್ ಮಾಡ್ಬೋದು. ನೋಡಿ ಯಾವ ಥರ ಉತ್ತಮವಾದ ಬಣ್ಣ ಕಾಣಿಸ್ತಾ ಇದೆ ಈ ದಳಗಳಲ್ಲಿ. ಇದರಿಂದ ಜಾಮ್ ಮಾಡ್ಬೋದು, ಶರಬತ್ಗೆ ಬೇಕಾಗಿರೋ ದ್ರವ ಮಾಡ್ಬೋದು, ಆಮೇಲೆ ಚಟ್ನಿ ಮಾಡ್ಬೋದು. ನಂತರ ಒಣಗಿಸಿ ಚಹಾ ಆ ಥರ ಒಂದು ಪೌಡ್ರ್ ಮಾಡ್ಬೋದು. ತುಂಬ ಉತ್ತಮವಾದ ಚಹಾ ಆಗುತ್ತೆ ಇದರಿಂದ. ಈ ಸಣ್ಣ ಮೌಲ್ಯವರ್ಧನೆ ಎಲ್ಲ ರೈತರು ಮಾಡಿ ಅದನ್ನು ತಾವು ಉಪಯೋಗಿಸ್ಬೇಕು ಮತ್ತು ಮಾರಾಟನೂ ಮಾಡೋ ವ್ಯವಸ್ಥೆ ಮಾಡ್ಬೋದು. ಇದು ಮೊದಲ ಪ್ರಯತ್ನ ನಮ್ಮದು ಮೌಲ್ಯವರ್ಧನೆಯಲ್ಲಿ. ಮೊದಲು ಕೊನೆ ಹಂತದಲ್ಲಿರೋ ಸಸ್ಯಗಳನ್ನು ತೆಗೆದು ಅದರಲ್ಲಿರೋ ಎಲೆಗಳನ್ನು ಬೇರ್ಪಡಿಸಿದ್ದೀವಿ. ಇದು ಕಾಯಿ ಅಥವಾ ಹೂವು ಏನಂತ ಅದು ಬೇರ್ಪಡಿಸಿದ್ದೀವಿ. ಅದರಿಂದ ಹೂವಿನ ದಳಗಳನ್ನು ಸೆಪ್ರೇಟಾಗಿ ಮಾಡಿ ಇದರದ್ದು ಜಾಮ್ ಮಾಡ್ತೇವೆ, ಚಟ್ನಿ ಮಾಡ್ತೇವೆ, ಶರ್ಬತ್ ಬೇಕಾಗಿರೋ ದ್ರವ್ಯ ಮಾಡ್ತೇವೆ, ಮತ್ತು ಚಹಾಗೆ ಬೇಕಾಗಿರೋ ಪೌಡ್ರ್ ಮಾಡಿಸ್ತೇವೆ, ಡ್ರೈ ಪೌಡ್ರ್. ಮುಂದಿನ ಹಂತದಲ್ಲಿ ಒಂದು 2-3 ದಿವಸ ಆದಮೇಲೆ ಆ ಮೌಲ್ಯವರ್ಧನೆ ಮಾಡಿರೋ ಬೇರೆ ಬೇರೆ ಪದಾರ್ಥಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.